ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಆಷಾಢ ಮಾಸ ನಡೀತಾ ಇದೆ ಅಲ್ವಾ? ಈಗ ಆಷಾಢ ಮಾಸದಲ್ಲಿ ನಾವು ದೇವತೆಗಳು ಅಂತಂದರೆ ನಮ್ಮ ಹೆಣ್ಣು ದೇವತೆಗಳನ್ನ, ಶಕ್ತಿ ದೇವತೆಗಳನ್ನ ನಾವು ಪೂಜಿಸೋದ್ರಿಂದ ನಮಗೆ 100ಗೆ 200% ನಮಗೆ ನಿಜವಾಗ್ಲೂ ಒಂದು ಫಲ ಅನ್ನೋದು ಸಿಗುತ್ತೆ ಆಯಿತಾ. ಪ್ರತಿ ಶುಕ್ರವಾರನೂ ಅಷ್ಟೇ 4 ಶುಕ್ರವಾರ ಇಲ್ಲ 3 ಶುಕ್ರವಾರ ನೀವು ನಿಂಬೆಹಣ್ಣು ದೀಪ ಹಚ್ಚೋದಾಗಿರಬಹುದು, ಇಲ್ಲ ಬೆಲ್ಲದ ದೀಪನ ಹಚ್ಚೋದಾಗಿರ್ಬೋದು. ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಸಕಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ದೇವಿ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಓಕೆನಾ? ಸೊ ಆಷಾಢ ಮಾಸದಲ್ಲಿ ನಾನು ಆಗಲೇ ಹೇಳ್ದಂಗೆ ಪೂಜೆನ ಮಾಡ್ಕೊಳ್ಳಿ. ಒಂದು ನಂಬಿಕೆ ಇಟ್ಟು ಪೂಜೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಕೆಲವೊಂದು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದನೂ ಅಷ್ಟೇ ನಿಮ್ಗೆ ಎಂಥದೇ ಕಷ್ಟ ಇದ್ರೂ ಕೂಡ ಅದು ಸಾಲ್ವ್ ಆಗುತ್ತೆ. ಸರಿನಾ? ಸೊ ಬನ್ನಿ ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಯಾಕಂದರೆ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಅವ್ರಿಗೂ ಕಷ್ಟಗಳು ತುಂಬ ಕಾಡ್ತಾ ಇರುತ್ತೆ. ಯಾವ ರೀತಿ ಅವ್ರ ಕಷ್ಟಗಳನ್ನ ಕಳ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಆಯಿತಾ? ಕೆಲವೊಬ್ಬರು ಕಷ್ಟನ ತಡೆಯೋಕ್ಕಾಗ್ದೇ ಸಾಲನ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಸಾಲ ತೀರ್ಸೋಕ್ಕಾಗ್ದೇ ಅವರು ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ. ಆಯಿತಾ? ಯಾಕಂದರೆ ನಾನು ಕಣ್ಮುಂದೆ ನೋಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ಅಷ್ಟೇ. ದಯವಿಟ್ಟು ಆ ಥರ ಹೇಡಿತನ ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನೇ ನಂಬ್ಕೊಂಡು ಇರ್ತಾರಲ್ವ ನಿಮ್ಮ ಮನೆಯಲ್ಲಿ. ಸೊ ಅವರಿಗೋಸ್ಕರನಾದರೂ ನೀವು ಬದುಕಬೇಕು ಜೀವನದಲ್ಲಿ. ಕಷ್ಟ ಅನ್ನೋದು ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ? ಇಲ್ಲ ಅಲ್ವಾ? ಕಷ್ಟ ಅಂತ ಬಂದಮೇಲೆ ದೇವರು ಪರಿಹಾರಗಳನ್ನ ಕೂಡ ಕೊಟ್ಟಿರ್ತಾನೆ. ಅದನ್ನು ನಾವು ತಿಳ್ಕೊಂಡು ನಂಬಿಕೆ ಇಟ್ಟು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಸಕಲ ಸಂಕಷ್ಟಗಳಿಗೆ ಒಂದು ನಿವಾರಣೆ ಅನ್ನೋದು, ಪರಿಹಾರ ಅನ್ನೋದು ಸಿಗುತ್ತೆ ಗೈಸ್. ಓಕೆನಾ? ಸೊ ದಯವಿಟ್ಟು ಆ ರೀತಿ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಒಂದು ರಿಕ್ವೆಸ್ಟ್ ಅಂತ ಅನ್ಕೋತಾ ಇದ್ದೀನಿ, ಅಂತ ಕೇಳ್ತಿದ್ದೀನಿ ನಿಮ್ಮ ಹತ್ರ. ಓಕೆನಾ? ದಯವಿಟ್ಟು ಒಂದು ಲೈಕ್ ಕೊಡಿ. ಆದಷ್ಟು ಜನಗಳಿಗೆ ಲೀಕ್ ಆಗಲಿ ವಿಡಿಯೋ. ಅವರು ಕೂಡ ಕಷ್ಟಗಳಿರುತ್ತಲ್ವಾ, ಈ ಕೆಲವೊಂದು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಅವರು ಕೂಡ ತಮ್ಮ ಸಕಲ ಸಂಕಷ್ಟಗಳನ್ನ ಕಳ್ಕೊಳ್ಳಿ ಅನ್ನೋದು ನನ್ನ ನಿರೀಕ್ಷೆ ಅಷ್ಟೇ ಗೈಸ್. ಓಕೆನಾ? ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೊಸದಾಗಿ ಚಾನಲ್ ನೋಡೋರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ. ಅಂದರೆ ನಿಮ್ಮ ಒಂದು ಲೈಕಿಂದ ಗಾಯ್ಸ್ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ಆಯಿತಾ? ಸೊ ತುಂಬ ಜನ ಕಷ್ಟದಲ್ಲಿರ್ತಾರೆ. ವಿಡಿಯೋಗಳು ಸಿಕ್ಕಿ ಅವರು ಕೂಡ ರೆಮಿಡಿಗಳನ್ನ ಮಾಡಿಕೊಂಡು ಕಷ್ಟಗಳನ್ನ ಕಳ್ಕೊಂಡ್ರೆ ಸಾಕಷ್ಟೇ. ಓಕೆನಾ? ಸೊ ಆದಷ್ಟು ಶೇರ್ ಮಾಡಿ. ನಿಮಗೆ ಗೊತ್ತಿರುತ್ತಲ್ವ ಯಾರ್ಯಾರು ಪ್ರಾಬ್ಲಮ್ಸಲ್ಲಿದ್ದಾರೆ, ಅವರಿಗೆಲ್ಲ ಶೇರ್ ಮಾಡಿ. ಒಂದು ನಂಬಿಕೆ ಇಟ್ಟು ರೆಮಿಡಿಗಳನ್ನ ಮಾಡ್ಕೊಳ್ಳೋಕೆ ಹೇಳಿ, ಒಳ್ಳೆಯದಾಗತ್ತೆ. ಸೊ ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡೋದಾದರೆ ಗಾಯ್ಸ್, ಇದರಿಂದ ಏನು ಯೂಸಸ್ ಅಂತ ಫಸ್ಟು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಅಲ್ವಾ. ಈಗ ಒಂದು ರೆಮಿಡಿ ಮಾಡ್ಕೊಳ್ಬೇಕು ಅಂತಂದರೆ ನಿಮಗೆ ಗೊತ್ತಿರಬೇಕು ಏನಕ್ಕೆ ನಾವು ಈ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ, ಈ ರೆಮಿಡಿ ಮಾಡೋದ್ರಿಂದ ನಮಗೆ ಏನು ಯೂಸಸ್ ಅಂತ ಫಸ್ಟು ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಲ್ವಾ. ಅದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಿಮಗೆ ಯಾವ ರೀತಿ ರೆಮಿಡಿನ ಮಾಡ್ಕೊಳ್ಳೋದು, ಯಾವ ಟೈಮಲ್ಲಿ ಮಾಡ್ಕೊಳ್ಬೇಕು, ಇದೆಲ್ಲ ಗೊತ್ತಾಗಬೇಕು ಅಲ್ವಾ. ಸೊ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ವಿಡಿಯೋನ ನೋಡಿ. ನಾನು ನಿಮಗೆ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ನಮಗೆ ಯೂಸ್ಫುಲ್ ಆಗ್ತಿದೆ ಮೇಡಮ್, ವರ್ಕ್ ಆಗ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ನೀವು ಕೂಡ ಈ ರೆಮಿಡಿಗಳನ್ನ ಮಾಡಿಕೊಂಡು, ಒಂದು ನಂಬಿಕೆ ಇಟ್ಟು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ. ಓಕೆನಾ? ಸೊ ಏನಂದರೆ ಗಾಯ್ಸ್, ಈ ಒಂದು ರೆಮಿಡಿಯಿಂದ ನಿಮಗೆ ಸಕಲ ಸಂಕಷ್ಟಗಳು, ಸಾಲಬಾಧೆ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಹಣದ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ. ನಿಮಗೆ ಮನೆಯಲ್ಲಿ ₹1 ಕೂಡ ನಮಗೆ ಉಳಿತಾ ಇಲ್ಲ. ಕಷ್ಟಪಟ್ಟು ದುಡಿತಾ ಇರ್ತೀರಾ ಪಾಪ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀರಾ ಅಂದರೂ ಕೂಡ ನಿಮಗೆ ₹1 ಕೂಡ ಮನೆಯಲ್ಲಿ ನಿಲ್ತಾ ಇಲ್ಲ. ಯಾಕೆ ಈ ಥರ ಆಗ್ತಿದೆ? ಜೀವನನೇ ಬೇಸರ ಆಗ್ಬಿಟ್ಟಿದೆ. ಜೀವನದಲ್ಲಿ ಒಂದು ಏಳಿಗೆ ಅನ್ನೋದಿಲ್ಲ, ಒಂದು ಸಂತೋಷ ಅನ್ನೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ. ಏನೋ ಒಂಥರ ತುಂಬ ಬೇಜಾರು. ₹1 ಕೂಡ ನಮಗೆ ಸೇವಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ಉಳಿತಾ ಇಲ್ಲ ನಮಗೆ ದುಡ್ಡು. ಅಲ್ಲಿದ್ದು ಬಂದಿದ್ದು ಅಲ್ಲೇ ನೀರು ಥರ ಖರ್ಚಾಗ್ತಾ ಇದೆ. ಈ ರೀತಿ ಅನ್ನೋರು. ಆಯಿತಾ? ಹಾಗೆಯೇ ಮನೆಯಲ್ಲಿ ಒಂಥರ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರಬಹುದು, ಮಕ್ಕಳು ಮನೆಯಲ್ಲಿ ಹೇಳಿದ ಮಾತು ಕೇಳೋದಿಲ್ಲ, ತುಂಬಾ ಕಷ್ಟ ಆಗ್ತಾಯಿದೆ. ಮನೆಯಲ್ಲಿ ಜೀವನ ನಡೆಸೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ. ಯಾವ ರೀತಿ ಅಂತ ಹೇಳ್ಕೊಳಕ್ಕಾಗ್ತಾಯಿಲ್ಲ ನಮ್ಮ ಕಷ್ಟನ. ಒಬ್ರ ಹತ್ರ ನಮ್ಮ ಕೈಲಿ ಹೇಳ್ಕೊಳಕ್ಕಾಗೋದಿಲ್ಲ, ಯಾಕಂದರೆ ಆಡ್ಕೊಳ್ಳೋ ಜನಗಳೇ ಜಾಸ್ತಿ ಅಲ್ವಾ. ಸೊ ಹೇಳ್ಕೊಂಡ್ರು ಆಡ್ಕೋತಾರೆ, ಹೇಳ್ಕೊಳ್ದೇ ನಮ್ಮ ಕೈಲಿ ಇರೋಕ್ಕೂ ಆಗೋದಿಲ್ಲ. ಒಬ್ಬೊಬ್ಬರು ಇರ್ತಾರೆ ಗಾಯ್ಸ್. ಓಕೆನಾ? ಅಂದರೆ ತುಂಬ ಜನ ಒಬ್ರಿಗಾದರೂ ಅಟ್ಲೀಸ್ಟು ಅವ್ರ ಕಷ್ಟಗಳನ್ನ ಹೇಳ್ಕೊಂಡ್ರೆ ಸಮಾಧಾನ ಆಗುತ್ತೆ. ಆ ಥರದವರು ಇರ್ತಾರೆ. ಇನ್ನು ಕೆಲವರು ಏನಂತ ಅಂದರೆ ಹೇಳ್ಕೊಳ್ಳೋದೇ ಇಲ್ಲ ಕಷ್ಟನ. ಆ ರೀತಿ ಜನಗಳು ಕೂಡ ಇರ್ತಾರೆ ಅಲ್ವಾ. ಸೊ
ಏನಪ್ಪ ಅಂದರೆ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಈ ಒಂದು ತಂತ್ರದಿಂದ ನಿಮಗೆ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ಓಕೆನಾ? ಸೊ ಯಾಕಪ್ಪ ಅಂತ ಅಂದರೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದಂತ ಬಂದು ಕಲ್ಲುಪ್ಪು. ಸರಿನಾ? ಕಲ್ಲುಪ್ಪಿನಿಂದ ನಿಮಗೆ ಯಾವುದೇ ಒಂದು ತಂತ್ರಗಳನ್ನ ಮಾಡ್ಕೊಳ್ಳಿ ಗೈಸ್, ನಿಜವಾಗ್ಲೂ 100ಗೆ 200% ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಕಲ್ಲುಪ್ಪಿನಿಂದ ಸಿಕ್ಕೇ ಸಿಗುತ್ತೆ ಗೈಸ್. ಓಕೆನಾ? ಯಾಕಂದರೆ ಆಗಲೇ ಹೇಳ್ದಂಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಅಂದರೆ ಮಾತೆ ಮಹಾಲಕ್ಷ್ಮಿನೂ ಹಾಗೆಯೇ ಕಲ್ಲುಪ್ಪು ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ, ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಈ ಕಲ್ಲುಪ್ಪು ಅಲ್ವಾ. ಸೊ ಕಲ್ಲುಪ್ಪನ್ನ ನಾವು ಯೂಸ್ ಮಾಡಿಕೊಂಡು ಯಾವುದೇ ಒಂದು ತಂತ್ರಗಳು ಮಾಡಿಕೊಂಡ್ರೂ ಕೂಡ ಅದಕ್ಕೆ ಶೀಘ್ರವಾಗಿ ಆ್ಯಂಡ್ 100ಗೆ 200% ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ನಾನಿಲ್ಲಿ ತಂದಿರುವಂಥದ್ದು ಇವತ್ತು ರೆಮಿಡಿ ಬಂದು ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂಥದ್ದು. ಈ ಥರ ಒಂದು ನಿಮ್ಮ ಮನೆಯಲ್ಲಿ ಜಾರ್ ಇರಬೇಕು. ಓಕೆನಾ? ಈ ರೀತಿ ಒಂದು ಕಲ್ಲುಪ್ಪಿನ ಜಾರ್ನ ನೀವು ತೊಗೊಂಡು, ಅಂದರೆ ನೀವೇನು ಮಾಡಬೇಕಂತ ಅಂದರೆ ಗಾಯ್ಸ್, ಈ ರೀತಿ ನೀವು ಕಲ್ಲುಪ್ಪಿನ ಜಾಡಿನಾದರೂ ತೊಗೋಬೋದು. ಇಲ್ಲ ಅಂತ ಅಂದರೆ ನೀವು ಕಲ್ಲುಪ್ಪನ್ನ ಹಾಕಲಿಕ್ಕೆ ಒಂದು ಗ್ಲಾಸದು ಜಾರ್ ಬರುತ್ತೆ ನೋಡಿ, ಗ್ಲಾಸದು ಬಾಟಲ್ ಅಂತಾರಲ್ಲ, ಅದನ್ನು ಕೂಡ ನೀವು ತೊಗೊಳ್ಬೋದು. ಪಿಂಗಾಣಿನಾದರೂ ತೊಗೋಬೋದು, ಇಲ್ಲ ಗ್ಲಾಸ್ದು ಜಾರ್ ಆದರೂ ನೀವು ತೊಗೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಅದ್ರ ತುಂಬ ನೀವು ಮಾಮೂಲಿ ಯೂಸ್ ಮಾಡ್ತಾ ಇರ್ತೀರ ಅಲ್ವಾ. ಒಬ್ಬೊಬ್ಬರು ಪ್ಲಾಸ್ಟಿಕಲ್ಲಿ ಹಾಕೋತಾರೆ, ಒಬ್ಬೊಬ್ಬರು ಸ್ಟೀಲಲ್ಲಿ ಹಾಕೋತಾರೆ. ಪ್ಲಾಸ್ಟಿಕಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ, ಸ್ಟೀಲಲ್ಲಿ ಯಾರು ಯೂಸ್ ಮಾಡಲ್ಲ. ಸೊ ಪ್ಲಾಸ್ಟಿಕಲ್ಲಿ ಯೂಸ್ ಮಾಡ್ತಾರೆ. ದಯವಿಟ್ಟು ಪ್ಲಾಸ್ಟಿಕಲ್ಲಿ ಕಲ್ಲುಪ್ಪನಾಗಿರ್ಬೋದು, ಉಪ್ಪನಾಗಿರ್ಬೋದು, ಯಾವುದೇ ಕಾರಣಕ್ಕೂ ಇಡೋಕ್ಕಂತೂ ಹೋಗಬೇಡಿ. ಓಕೆನಾ? ಈ ಥರ ಪಿಂಗಾಣಿದು ಜಾಡಿನಾದರೂ ತೊಗೊಳ್ಳಿ, ಇಲ್ಲಾಂದರೆ ಗ್ಲಾಸದ್ದು ಜಾರ್ ಬರುತ್ತಲ್ಲ, ಆ ಥರದ್ದಾದರೂ ನೀವು ಬಾಟಲ್ನ ತೊಗೊಳ್ಬೋದು. ಓಕೆನಾ? ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಮನೆಯಲ್ಲಿ ಇಟ್ಟಿರ್ತಾರೆ ಈ ಥರ ಅಲ್ವಾ. ಸೊ ನೀವು ಇದನ್ನು ಡೈಲಿ ಯೂಸ್ ಮಾಡ್ತಾ ಇರ್ತೀರ ಈ ಕಲ್ಲುಪ್ಪನ ಅಡುಗೆಗೆ ಅಲ್ವಾ. ಅದ್ರ ಜೊತೆಗೇ ಈ ಕಲ್ಲುಪ್ಪಿನ ಜಾಡಿ ಒಳಗಡೆ ನೀವು ನಾನು ಹೇಳುವಂತಹ ಈ ವಸ್ತುಗಳನ್ನ ನೀವು ಸೇರಿಸಿ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಅತಿ ಶೀಘ್ರದಲ್ಲೇ ನಿಮಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಗೈಸ್. ಓಕೆನಾ? ಸೊ ಈ ರೀತಿ ತುಂಬಿಸ್ಕೊಳ್ಳಿ. ಫಸ್ಟು ತುಂಬಿಸಿರ್ತೀರ, ಆಲ್ರೆಡಿ ಯೂಸ್ ಮಾಡ್ತಿರ್ತೀರಲ್ಲ, ಅದನ್ನೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಸರಿನಾ? ಯಾವ ಟೈಮಲ್ಲಿ ಮಾಡಬೇಕು ಮೇಡಮ್ ಅಂತ ನೀವು ಕೇಳಬಹುದು. ನೀವು ಬೆಳಿಗ್ಗೆ ಪೂಜೆ ಮಾಡ್ಕೋತೀರಲ್ವಾ, ಪೂಜೆನ ನೀವು ಯಾವಾಗ ಮಾಡ್ತೀರಾ ಅಂದರೆ, ಈಗ ಒಬ್ಬೊಬ್ರು ಬೆಳಿಗ್ಗೆ ಮಾಡ್ತಾರೆ, ಒಬ್ಬೊಬ್ರು ಸಂಜೆ ಮಾಡ್ತಾರೆ, ಆ ರೀತಿ ಮಾಡ್ತೀರಾ ಅಲ್ವಾ. ಸೊ ಪೂಜೆನ ನೀವು ಯಾವ ಟೈಮಲ್ಲಿ ಮಾಡ್ಕೊಳ್ತೀರಾ, ಈಗ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಿಗೆ ನೀವು ತುಪ್ಪದ ದೀಪನ ಹಚ್ಕೊಳ್ಳಿ ಆಯಿತಾ. ಮನೆನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮಾತೆ ಮಹಾಲಕ್ಷ್ಮಿ ಅಲ್ಲಿ ಖಂಡಿತವಾಗ್ಲೂ ನೆಲೆ ಊರೇ ಊರ್ತಾರೆ ಗೈಸ್. ಇದೊಂದನ್ನ ನೀವು ಬರೆದಿಟ್ಕೊಳ್ಳಿ ಬೇಕಾದರೆ. ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮಾತೆ ಮಹಾಲಕ್ಷ್ಮಿ ನೆಲೆ ಊರ್ತಾರೆ. ಜೊತೆಗೆ ನೀವು ಅದರ ಜೊತೆಗೆ ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ನೀವು ಮಾಡ್ಕೊಳ್ಬೇಕು. ಓಕೆನಾ? ಸೊ ಈ ರೀತಿ ನೀವು ಉಪ್ಪನ್ನ ಯೂಸ್ ಮಾಡ್ತಾ ಇರ್ತೀರ ಅಲ್ವಾ, ಆ ಉಪ್ಪನ್ನ ಜಾಡಿ ಒಳಗಡೆ ನೀವು ಕೆಲವೊಂದು ವಸ್ತುಗಳನ್ನ ಹಾಕಬೇಕು. ನಾನು ಆಗಲೇ ಹೇಳ್ದಂಗೆ ಇದು ಟೈಮಿಂಗ್ಸ್ ಅಂತ ಏನಿಲ್ಲ, ನೀವು ಯಾವಾಗ ಪೂಜೆನ ಮಾಡ್ಕೊಳ್ತೀರಾ ಆ ಟೈಮಲ್ಲಿ ಹಾಕಬೇಕಾಗತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಯ್ಸ್ ನೀವು ಈ ರೀತಿ ಒಂದು ಬಿಳಿ ಬಟ್ಟೆನ ತೊಗೊಳ್ಳಿ. ಸರಿನಾ? ನೋಡಿ, ಇಲ್ಲಿ ಬಿಳಿ ಬಟ್ಟೆನ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ರೀತಿ ಕ್ಲೀನಾಗಿರಬೇಕು ಬಿಳಿ ಬಟ್ಟೆ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಥರ ತೋರಿಸ್ತಾ ಇರೋದಷ್ಟೇ. ಕ್ಲೀನಾಗಿ ತೊಗೊಳ್ಳಿ. ಅಕಸ್ಮಾತ್ ಏನಾದರೂ ಆಲ್ರೆಡಿ ಯೂಸ್ ಮಾಡಿದ್ದೀರ ಅಂದರೆ ಇದನ್ನೇ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕೂಡ ನೀವು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ನೋಡಿ, ಇದನ್ನು ನೀವು ಬಟ್ಲಡಿಕೆ ಆಯಿತಾ, ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರೀತಾರೆ ಇದನ್ನು, ಬಟ್ಲಡಿಕೆನ ಅಲ್ವಾ. ಸೊ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದ ಒಂದೇ ಒಂದು ಬಟ್ಲಡಿಕೆನ ನೀವು ಇದ್ರ ಜೊತೆ ಸೇರಿಸ್ಕೊಳ್ಬೇಕಾಗತ್ತೆ. ಇದೆಲ್ಲ ನಿಮಗೆ ಮಾಮೂಲಿ ಗ್ರಾಸರೀಸ್ ಸಿಗುತ್ತಲ್ಲ, ಅಲ್ಲೂ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ನೆಕ್ಸ್ಟ್ ಗೈಸ್ ನೀವು 2 ಏಲಕ್ಕಿನ ತೊಗೋಬೇಕು ಆಯಿತಾ. ಈ ಥರ ಗ್ರೀನ್ ಕಲರ್ ಇರುವಂಥ ಏಲಕ್ಕಿನೇ ತೊಗೋಬೇಕು, ಮತ್ತು ಒಡೆದೋಗಿರಬಾರ್ದು. ಆ ರೀತಿ ನೋಡಿಬಿಟ್ಟು ನೀವು ತೊಗೊಳ್ಳಿ. ಈ ಏಲಕ್ಕಿ ಏನು ಮಾಡುತ್ತೆ ಅಂದರೆ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ಸೊ 2 ಏಲಕ್ಕಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದೇ ಒಂದು ಚಕ್ಕೆನೂ ಕೂಡ ತೊಗೊಂಡಿದ್ದೀನಿ. ಸರಿನಾ? ಮಸಾಲೆ ಐಟಮ್ ಅಂದರೆ ನಮ್ಮ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಚಕ್ಕೆನೂ ಕೂಡ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಕ್ಕೆನ ನೀವು ತೊಗೊಳ್ಬೇಕಾಗತ್ತೆ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ 2 ಲವಂಗನ ತೊಗೋತಾ ಇದ್ದೀನಿ. ಈ ರೀತಿ ಮೊಗ್ಗಿರಬೇಕು ಲವಂಗದಲ್ಲಿ. ಈ ರೀತಿ ನೋಡಿಬಿಟ್ಟು ನೀವು ಲವಂಗನೂ ಕೂಡ ತೊಗೊಳ್ಬೇಕಾಗತ್ತೆ. 2 ತೊಗೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ 5 ರೂಪೀಸ್ ಕಾಯಿನ್ನ ನೀವು ತೊಗೋಬೇಕು ಅಲ್ವಾ. ಅಂದರೆ ನಾವು ಪಂಚಭೂತಗಳಿಗೆ 5ನ ಹೋಲಿಸ್ತೀವಿ
ಅಲ್ವಾ. ಸೊ ಅದಕ್ಕೋಸ್ಕರ 5 ರೂಪಾಯಿ ಕಾಯಿನೇ ಆಗಬೇಕು, ಗೋಲ್ಡ್ ಕಾಯಿನೇ ಆಗಬೇಕು. 1 ರೂಪಾಯಿದು ಹಾಕ್ಬೋದಾ ಮೇಡಮ್ ಅಂತ ಕೇಳ್ಬೋದು. 1 ರೂಪಾಯಿದು ಹಾಕ್ಬೇಡಿ, ಗೋಲ್ಡ್ ಕಾಯಿನೇ ಆಗಿರಲಿ. 5 ರೂಪೀಸ್ದು ಒಂದೇ ಒಂದು ಕಾಯಿನ್ನ ನೀವು ತೊಗೊಂಡು ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು, ಸರಿನಾ. ಇದೆಲ್ಲ ಸೇರಿಸ್ಕೊಂಡ್ಮೇಲೆ ಗಾಯ್ಸ್ ನೀವು ಇದನ್ನು ಫುಲ್ಲು ಗಂಟು ಥರ ನೀವು ಕಟ್ಕೊಳ್ಬೇಕು. ಈ ಥರ ಗಾಯ್ಸ್ ನೋಡಿ, ಗಂಟು ಥರ ನೀವು ಕಟ್ಕೊಳ್ಬೇಕು. ಇದನ್ನು ಗಂಟನ್ನ ಕಟ್ಟಿಬಿಟ್ಟು ನೀವು ಮನೇಲಿ ಆಲ್ರೆಡಿ ಪೂಜೆ ಮಾಡಿರ್ತೀರ ಅಲ್ವಾ, ದೇವ್ರ ಮನೆಗೆ ತೊಗೊಂಡೋಗ್ಬಿಟ್ಟು ಇದನ್ನು ಕೂಡ ದೇವಿ ಫೋಟೋ ಮುಂದೆ, ಅಂದರೆ ಮಾತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇದನ್ನು ಇಟ್ಟುಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ ಹಾಕಿಬಿಟ್ಟು ಒಂದೇ ಒಂದು ಕೆಂಪು ಬಣ್ಣದ ಹೂವನ್ನ ಮುಡಿಸಿ ಇದಕ್ಕೆ, ಆಯಿತಾ. ಮುಡಿಸ್ಬಿಟ್ಟು ಇದನ್ನು ಯಾವ ರೀತಿ ನೀವು ಪೂಜೆನ ಮಾಡ್ತೀರಾ ಅದೇ ರೀತಿ ಇದಕ್ಕೂ ಕೂಡ ಕರ್ಪೂರದ ಆರತಿ ಆಗಿರ್ಬೋದು, ಹಾಗೆಯೇ ಗಂಧದ ಕಡಿ ಆರತಿ ಆಗಿರ್ಬೋದು ಮಾಡಬೇಕು. ಇದಕ್ಕೂ ಕೂಡ ಪೂಜೆನ ಮಾಡ್ಕೊಳ್ಳಿ. ಪೂಜೆ ಮಾಡಿಬಿಟ್ಟು ಇದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು. 2 ಕೈಯಲ್ಲೂ ಕೂಡ ಜೋಡಿಸಿ ಇಟ್ಕೊಂಡು ಇದನ್ನು, ನನ್ನ ಮನೆಯಲ್ಲಿ ಈ ರೀತಿ ಸಮಸ್ಯೆನ ನಾನು ಎದುರಿಸ್ತಾ ಇದ್ದೀನಿ ತಾಯಿ, ನಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ, ಈ ಒಂದು ತಂತ್ರನ ನಾನು ನಮ್ಮ ಮನೆಯಲ್ಲಿ ಕಷ್ಟ ಕಳೀಲಿಕ್ಕೆ, ಹಾಗೆಯೇ ನನ್ನ ಸಕಲ ಸಂಕಷ್ಟಗಳು ದೂರವಾಗಲಿಕ್ಕೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಜಾಸ್ತಿ ತುಂಬಾ ಕಾಡ್ತಾ ಇದೆ, ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗಬೇಕು, ನಾನಾ ಮೂಲೆಗಳಿಂದ ನನಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು ಅಂತ ನಿಮ್ಮ ಕಷ್ಟ ಏನಿದೆ ಗಾಯ್ಸ್, ಆಯಿತಾ, ಅದನ್ನು ಕೇಳ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಸಂಕಲ್ಪನ ಮಾಡಿಕೊಂಡೇ ಮಾಡಬೇಕು. ಸುಮ್ಮನೆ ತೊಗೊಂಡು ಇದನ್ನು ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಟ್ರೆ ಆಗೋದಿಲ್ಲ. ಒಂದು ಸಂಕಲ್ಪನ ಮಾಡಿಕೊಂಡು ಇದಕ್ಕೋಸ್ಕರನೇ ನಾನು ಈ ಒಂದು ರೆಮಿಡಿನ ಮಾಡ್ತಿದ್ದೀನಿ, ಇಂಥ ಕಷ್ಟಗೋಸ್ಕರನೇ ನಾನು ಮಾಡ್ತಾ ಇರೋದು ಅಂತ ನೀವು ದೇವಿ ಹತ್ರ ಸಂಕಲ್ಪನ ಮಾಡಿಕೊಂಡು ಗಾಯ್ಸ್ ನೀವು ಇದ್ರ ಒಳಗಡೆಗೆ ಇದನ್ನು ಈ ರೀತಿ ನೋಡಿ ಫುಲ್ಲು ಊತಾಕ್ಬಿಡಿ. ಅಂದರೆ ಫುಲ್ಲು ಕಲ್ಲುಪ್ಪು ಒಳಗಡೆ ಹೋಗ್ಬೇಕಿದು ಫುಲ್ಲು. ಇದ್ರ ಮೇಲೆ ಉಪ್ಪನ್ನ ತುಂಬಬೇಕು ನೀವು ಈ ರೀತಿ, ಓಕೆನಾ. ಫುಲ್ಲು ಉಪ್ಪನ್ನ ತುಂಬಿಡಿ. ನೀವು ಡೈಲಿ ಯಾವ ರೀತಿ ಯೂಸ್ ಮಾಡ್ತೀರಾ ಅಡುಗೆಗೆ ಅದೇ ರೀತಿ ಈ ಉಪ್ಪನ್ನ ಯೂಸ್ ಮಾಡ್ಬೋದು, ಸರಿನಾ. ಈ ಉಪ್ಪು ಖಾಲಿ ಆಗೋವರೆಗೂ ಆ ಒಳಗಡೆ ಇರುವಂತಹ ಬಟ್ಟೆ ಒಳಗಡೆ ಇಟ್ಟಿರ್ತೀರಲ್ಲ ಅದು ಐಟಮ್ಸು ಅದರೊಳಗಡೆನೇ ಇಡಬೇಕು, ಓಕೆನಾ. ಈಗ ಡೈಲಿ ಆಲ್ಮೋಸ್ಟು ನೀವು ಉಪ್ಪನ್ನ ಯೂಸ್ ಮಾಡ್ತೀರಾ ಅಲ್ವಾ, ಫುಲ್ಲು ಉಪ್ಪು ಖಾಲಿ ಆಗಬೇಕು. ಇನ್ನೇನೋ ಕೆಳಗಡೆ ಒಂದು ಸ್ವಲ್ಪ ಇದೆ ಅನ್ನುವಾಗ ನೀವೇನು ಮಾಡಬೇಕಂದ್ರೆ ಆ ಗಂಟನ್ನು ತೆಗೆದುಬಿಡಿ, ಆಯಿತಾ. ತೆಗೆದುಬಿಟ್ಟು ಅದರೊಳಗಡೆ ಇರುವಂತಹ 5 ರೂಪಾಯಿ ಕಾಯಿನ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಬೇಕು, ಸರಿನಾ. ಆಗಲೇ ಹೇಳ್ದಂಗೆ ಮತ್ತೆ ಹೇಳ್ತಿದ್ದೀನಿ, ಉಪ್ಪು ಖಾಲಿ ಆಗೋವರೆಗೂ ನಿಮಗೆ ಆ ಗಂಟು ಒಳಗಡೆನೇ ಇರಬೇಕು, ಓಕೆನಾ. ಸೊ 5 ರೂಪಾಯಿ ಕಾಯಿನ್ನ ತೊಗೊಂಡೋಗಿ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲನೂ ಅಂತಂದರೆ ಚಕ್ಕೆ ಆಗಿರ್ಬೋದು, ಲವಂಗ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಹಾಗೆಯೇ ಬಟ್ಲಡಿಕೆ ಆಗಿರಬಹುದು, ಇದನ್ನು ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ವೃಕ್ಷದ ಕೆಳಗಡೆ ಹಾಕ್ಬಿಡಿ. ಯಾವುದೇ ಗಿಡ ಆದರೂ ಪರವಾಗಿಲ್ಲ, ಸರಿನಾ. ಕೆಳಗಡೆ ಹಾಕ್ಬಿಟ್ಟು ನೀವು ಹೇಗೇನು ನೀವು ಈ ರೀತಿ ಉಪ್ಪನ್ನ ತುಂಬಿಟ್ಟು ಮತ್ತೆ ಅದೇ ರೀತಿ ಬಟ್ಟೆನ ತೊಗೊಂಡು ನೀವು ಕಟ್ಟಿಬಿಟ್ಟು ಸಂಕಲ್ಪನ ಮಾಡಿಕೊಂಡು ಮತ್ತೆ ಇಡಬೇಕಾಗತ್ತೆ, ಸರಿನಾ. ಸೊ ಎಷ್ಟು ದಿನ ಇಡಬೇಕು ಮೇಡಮ್ ಅಂತಂದರೆ ನೀವು ಎಷ್ಟು ಸಲ ಬೇಕಾದರೂ ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಒಂದು ಸಲ ಇಟ್ಟ ಮೇಲೆ ನಾನು ಈ ಥರ ಮಾಡಿದ್ದೀನಿ ಮೇಡಮ್, ನಂಗೆ ಒಳ್ಳೇದಾಗ್ತಿದೆ, ತುಂಬಾ ಒಳ್ಳೇದಾಯಿತು ನನಗೆ ಅನ್ನೋರು ಮತ್ತೆ ರಿಪೀಟ್ ಅಗೇನ್ ಮಾಡಿ, ಓಕೆನಾ. ಸೊ ಒಳ್ಳೇದಾಗಿ ಆಗುತ್ತೆ ಗಾಯ್ಸ್, ನೀವು ಮಾಡ್ತೀರಾ ಮತ್ತೆ ಅದನ್ನೇ ಇಟ್ಟೇ ಇರ್ತೀರಾ, ನಮಗೆ ನನಗಿದೆ. ಯಾಕಂದರೆ ನಾನು ಇದನ್ನು ಸುಮಾರು ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀನಿ, ಹಾಗೆಯೇ ನನಗೆ ಗೊತ್ತಿರೋರು ಕೂಡ ಇದನ್ನು ಮಾಡ್ತಾಯಿದ್ದಾರೆ, ಅವ್ರಿಗೂ ಕೂಡ ಸಕ್ಸಸ್ಫುಲ್ ರಿಸಲ್ಟ್ ಅಂತೂ ಸಿಕ್ಕಿದೆ, ಓಕೆನಾ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇಷ್ಟು ಮಾಡ್ಕೊಳ್ಬೇಕಾಗತ್ತೆ, ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಾಳೆ ಬಂದು ಸೋಮವಾರ ಇದೆ ಅಲ್ವಾ, ಸೋಮವಾರ ಶಿವನು ಕೂಡ ನೆನೆಸ್ಕೊಳ್ಳಿ, ಪಾರ್ವತಿ ದೇವಿನೂ ಕೂಡ ನೆನೆಸ್ಕೊಳ್ಳಿ, ಲಕ್ಷ್ಮೀ ತಾಯಿನೂ ನೆನೆಸ್ಕೊಳ್ಳಿ, ನಿಮ್ಗೆ ಇಷ್ಟವಾದ ದೇವ್ರನ್ನೂ ನೆನೆಸ್ಕೊಳ್ಳಿ, ನಿಮ್ಮ ಮನೆ ದೇವ್ರನ್ನೂ ನೆನೆಸ್ಕೊಂಡು ನೀವು ನಾಳೆ ಸೋಮವಾರ ಆಗಿರೋದ್ರಿಂದ ಶಿವ ಪಾರ್ವತಿನ ಕೂಡ ನೀವು ನೆನೆಸ್ಕೊಂಡು ನೀವು ಈ ಒಂದು ತಂತ್ರನ ಮಾಡ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ನಾನು ನಿಜವಾಗ್ಲೂ ಬರ್ಕೊಡ್ತೀನಿ, ನಿಮಗೆ ಒಂದು ಅದೃಷ್ಟ ಅನ್ನೋದು ಒಲಿದು ಬರುತ್ತೆ, ನಿಮ್ಮ ಸಕಲ ಸಂಕಷ್ಟಗಳು ದೂರ ಆಗುತ್ತೆ. ಇದು ಮಾಡಿದ್ದು ನಾಳೆಯಿಂದನೇ ನೋಡಿ, ನೀವೇ ಅಬ್ಸರ್ವ್ ಮಾಡಿ, ಬೇಕಾದ್ರೆ ಸ್ವಲ್ಪ ಸುಧಾರಣೆನ ಕಾಣ್ತೀರಾ. ನಿಮ್ಮ ಕಷ್ಟಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತೆ ಗಾಯ್ಸ್, ಆಯಿತಾ. ನಾನು ಪ್ರತಿ ಸಲ ನಿಮಗೆ ಹೇಳ್ತೀನಿ, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು, ಓಕೆನಾ. ಸೊ ನಂಬಿಕೆ ಎಲ್ಲಿರುತ್ತೋ ನಿಜವಾಗ್ಲೂ ನಿಮಗೆ 100ಗೆ 200% ರಿಸಲ್ಟ್ ಅಂತೂ ಸಿಗುತ್ತೆ. ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ನೋಡಿದ್ರಲ್ಲ, ಇವತ್ತೊಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಹಾಗೆಯೇ ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಾನು ಖಂಡಿತವಾಗ್ಲೂ ನಿಮಗೆ ಆನ್ಸರ್ನ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ, ಓಕೆನಾ. ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಸಕಲ ಸಂಕಷ್ಟಗಳು ದೂರ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಬೈ ಬೈ, ಸಿ ಯು, ಟೇಕ್ ಕೇರ್.